ಸ್ವಾಮಿ, ಹಗಲು ರಾತ್ರಿ ಈ ರೀತಿ ಚಿಂತೆಯ ಪ್ರಾಂತಿಯಲ್ಲಿದ್ರೆ ಸತ್ತೋಗಿರೋ ಆ ರುದ್ರನ ಮಗಳು ಮತ್ತೆ ಮರಳಿ ಬರ್ತಾಳೇನ್ರಿ? ಮತ್ತೆ ಮರಳಿ ಬರ್ತಾಳ? ಈ ಮಗ ಮಾಡಿದ ತಪ್ಪಿಗೆ ಅವನು ನಮ್ಮದೇ ಮಳಿ ಎಲ್ಲಾದರೂ ಕಳಿಸಿದ್ರಾಯ್ತು. ದಯವಿಟ್ಟು ಅಂತ ಕೆಟ್ಟ ಆಲೋಚನೆ ಮಾಡಬೇಡಿ. ನೀವು ಯಾವುದೇ ಊಟ ಉಪಚಾರ ಯಾವುದು ತಗೊಳ್ತಾ ಇಲ್ಲ. ಒಂದೇ ಒಂದು ಗ್ಲಾಸ್ ಹಾಲು ತರ್ತಿದ್ದೀರಿ, ತಗೊಳ್ರಿ, ಕೊಡಿರಿ, ತಗೊಳ್ಳಿ. ಮಹಾದೇವಿ, ಮಗ ಮಾಡಿದ ಮಾನಹೀನ ಕೃತ್ಯಕ್ಕೆ ನಮ್ಮ ಮನೆತನದ ಮಾನವೇ ಕುಸಿದು ಮಸಣವಾಗುವ ಪ್ರಸಂಗ ಬಂದಿತು ನಮ್ಮ ಪಾಲಿಗೆ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದ ಮಗಳ ಪ್ರಾಣವನ್ನು ಬಲಿ ಕೊಟ್ಟು ಈ ನಮ್ಮ ಮನೆತನದ ಮಾನ ಉಳಿಸಿದ ಪುಣ್ಯವಂತನ ಋಣ ನಾವು ಯಾವತ್ತೂ ಮರೆಯಬಾರದು ಮಹಾದೇವಿ. ಮಗನೆಂಬ ಮಮಕಾರದ ಕಿಚ್ಚಿನಲ್ಲಿ ಬಿದ್ದು ಹುಚ್ಚುತನದ ಆವೇಶದಲ್ಲಿ ನಿನ್ನ ಮಗ ಮಾಡಿದ ತಪ್ಪಿಗೆ ಶಿಕ್ಷೆ ಎಂದೂ ತಪ್ಪಬಾರದು ಮಹಾದೇವಿ. ಸ್ವಾಮಿ, ಅದಕ್ಕಾಗಿ ನ್ಯಾಯವಂತನಾಗಿ ನ್ಯಾಯದ ನಡುಗಂಬದ ಮನೆಯಲ್ಲಿ ನಿಂತು ನ್ಯಾಯವಂತನಾಗಿ ಒಂದು ನಿರ್ಧಾರ ತೆಗೆದುಕೊಂಡಿದ್ದೇನೆ ನನ್ನ ಮನದಲ್ಲಿ. ಸ್ವಾಮಿ, ಈ ಮಗ ಮಾಡಿದ ತಪ್ಪಿಗೆ ಯಾವ ನಿರ್ಧಾರ ತಗೊಂಡಿದ್ದೀರಿ? ಯಾವ ನಿರ್ಧಾರ ತಗೊಂಡಿದ್ದೀರಾ? ನೋಡು ಮಹಾದೇವಿ, ನಾನು ಕೇಳುವ ಮಾತಿಗೆ ನೀನು ಮರು ಉತ್ತರ ಅಷ್ಟೇ ಕೊಡು, ಹೆಚ್ಚಿಗೆ ಮಾತ್ರ ಮಾತಾಡಬಾರ್ದು. ಆಯ್ತು ಸ್ವಾಮಿ, ಕೇಳಿ. ನಾನು ನಿನಗೆ ಏನಾಗಬೇಕು? ತಾಳಿ ಕಟ್ಟಿದ ಗಂಡ, ನನ್ನ ಪಾಲಿನ ದೇವರು ರೀ, ದೇವರು. ಗಂಡನ ಆಜ್ಞೆಯನ್ನು ಪಾಲಿಸುವುದು ಸತಿಯಾದವಳ ಧರ್ಮ, ಅದು ಆದ್ಯ ಕರ್ತವ್ಯ. ಹೌದಲ್ಲವೇ? ಹೌದು. ಒಂದು ವೇಳೆ ನನ್ನ ಆಜ್ಞೆಯನ್ನು ನೀನು ತಿರಸ್ಕರಿಸಿದರೆ? ಅಂತವಳು ಸತಿಯೇ ಅಲ್ಲ, ಪತಿಗೆ ದ್ರೋಹ ಮಾಡಿದಂತ ಸತಿ ದ್ರೋಹಿ. ಸರಿ, ಹಾಗಾದರೆ ಈಗ ನಾನೊಂದು ನಿನಗೆ ಮಾತು ಕೇಳುತ್ತೇನೆ. ನನ್ನ ಮಾತು ನಡೆಸಿಕೊಡ್ತೇನಂತ ನನಗೆ ಮಾತು ಕೊಡು. ಸ್ವಾಮಿ, ಮಾತಿನ ಗುಟ್ಟಿನ ಮರ್ಮ ವರಿಯದೆ ವಚನ ಕೊಟ್ಟು ವಚನ ಭ್ರಷ್ಟಳಾಗಲಾರೆ. ಅದ್ಯಾವ ಮಾತು ನಿಮ್ಮ ಅಂತರಂಗದಲ್ಲಿದೆ ಅಂತೇಳಿ ದಯವಿಟ್ಟು ಬಹಿರಂಗ ಪಡಿಸಿ ಸ್ವಾಮಿ, ಬಹಿರಂಗ ಪಡಿಸಿ. ಯಾಕೆ? ಸತಿಯಾದವಳು ಪತಿಯ ಆಜ್ಞೆಯನ್ನು ಪಾಲಿಸುವುದು ಸತಿಯ ಧರ್ಮವೆಂದು ಈಗ ತಾನೇ ನಿನ್ನ ನಾಲಿಗೆಯಿಂದ ನೀನೇ ನುಡಿದಿರುವೆ ಅಂದಾಗ ನನ್ನ ಮಾತಿನ ಅಂತರಂಗ ತಿಳಿಯುವ ಅವಶ್ಯಕತೆ ನಿನಗಿಲ್ಲ ಮಹಾದೇವಿ. ನನ್ನ ಮಾತು ನಡೆಸಿಕೊಡ್ತೀಯೋ ಇಲ್ಲವೋ ಅಷ್ಟೇ ಹೇಳು. ಆಯ್ತು ಸ್ವಾಮಿ, ಆಯ್ತು. ನಿಮ್ಮ ಮಾತನ್ನ ಖಂಡಿತವಾಗ್ಲೂ ನಡೆಸ್ಕೊಡ್ತೀನಿ. ನನ್ನ ಹೆತ್ತವರ ಮೇಲೆ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ನಿಮ್ಮ ವಚನವನ್ನು ಪಾಲಿಸ್ತೀನಿ, ವಚನವನ್ನು ಪಾಲಿಸ್ತೀನಿ. ಮಹಾದೇವಿ, ಸತಿ ಧರ್ಮದ ಭಕ್ತಿಯಲ್ಲಿ ಪತಿ ಕುಡಿಯಲಿ ಎಂದು ಈ ಹಾಲು ನನಗೆ ತಂದಿರುವೆ. ಆದರೆ ಇಂದು ಈ ಹಾಲಿನ ಅವಶ್ಯಕತೆ ನನಗಿಲ್ಲ ಮಹಾದೇವಿ. ನೀ ತಂದ ಈ ಹಾಲು
ನಿನ್ನ ಕೈಯಾರೆ ನಿತ್ಯ 10 ಗಂಟೆಗೆ ಕುಡಿಯುವ ನಿನ್ನ ಮಗ ಕುಡಿಯಬೇಕು. ಆದರೆ ಆದ್ರೆ ನಿನ್ನ ಮಗ ಕುಡಿಯುವ ಹಾಲಿನಲ್ಲಿ 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 ವಿಷ ಹಾಕಿ ಕುಡಿಸಿ ಕೊಂದು ಬಿಡು ಮಹಾದೇವಿ ನಿನ್ನ ಮಗ. ಮಾತಾಡ್ತಾ ಇದ್ದೀರಾ ಸ್ವಾಮಿ? ಏನ್ ಮಾತಾಡ್ತಾ ಇದ್ದೀರಾ? ನಾನು ಹೆತ್ತ ಮಗ, ನಾನು ಜನ್ಮ ಕೊಟ್ಟ ನನ್ನ ಮಗನಿಗೆ ಹಾಲಿನಲ್ಲಿ ವಿಷ ಹಾಕಿ ಸಾಯಿಸ್ಬೇಕೆ? ಈ ಮಾತನ್ನ ನೀವು ಹೇಳ್ತಾ ಇದ್ದೀರಾ ಅಲ್ವೇನ್ರಿ? ಈ ಮಾತನ್ನ ನೀವು ಹೇಳ್ತಾ ಇದ್ದೀರಾ? ಇಲ್ಲ ರೀ, ಇಲ್ಲ, ಇದೊಂದು ಮಾತ್ರ ನನ್ನ ಕೈದು ಸಾಧ್ಯ ಇಲ್ಲ ರೀ, ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಬೇಕಾದ್ರೆ ವಿಷ ನನ್ನ ಕೊಟ್ಬಿಟ್ರಿ, ನಾನು ಕುಡ್ದು ಸತ್ತೋಗ್ತೀನಿ, ನಾನು ಕುಡ್ದು ಸತ್ತೋಗ್ತೀನಿ ಸ್ವಾಮಿ. ಇಲ್ಲ ಸ್ವಾಮಿ, ಅಮೃತ ಉಣಿಸುವ ಕೈಯಿಂದ ನಾನು ವಿಷವಾಗ್ಲೆ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ ಸ್ವಾಮಿ, ಸಾಧ್ಯ ಇಲ್ಲ. ಹೌದು ಮಹಾದೇವಿ, ಹೌದು. ನೀನು 9 ತಿಂಗಳು ಹೊತ್ತು ಹೆತ್ತು ಎದೆ ಹಾಲು ಕೊಟ್ಟು ತುತ್ತು ಮಾಡಿ ಉಣಿಸಿದ ನಿನ್ನ ಹೆತ್ತ ಕರುಳಿನ ಕೊರಗು ನನಗೂ ಗೊತ್ತು ಮಹಾದೇವಿ. ಆದರೆ ವಿಧಿ ವಿಲಾಸದ ದುರಂತದಲ್ಲಿ ಹೆತ್ತ ಮಗನನ್ನು ಬಲಿ ತೆಗೆದುಕೊಳ್ಳುವಂತ ಕರ್ಮ ಈ ಹೆತ್ತವರ ಹಣೆ ಬರದಲ್ಲಿ ಆ ಬ್ರಹ್ಮ ಬರೆದಿರುವಾಗ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಮಹಾದೇವಿ. ಮಹಾದೇವಿ, ಮಗನೆಂಬ ಮಮಕಾರದ ಕಿಚ್ಚಿನಲ್ಲಿ ಬಿದ್ದು ಹುಚ್ಚುತನದ ಆವೇಶದಲ್ಲಿ ನಿನ್ನ ಮಗ ಮಾಡಿದ ತಪ್ಪಿಗೆ ಶಿಕ್ಷೆ ಎಂದು ತಪ್ಪಬಾರದು ಮಹಾದೇವಿ. ಕೊಡು ಮಹಾದೇವಿ, ಮಗನೆಂಬ ಮಮಕಾರ ನೀನು ಮನದಲ್ಲಿ ಸುಟ್ಟು ಹಾಕು. ಮನೆತನದ ಮಾನ ಉಳಿಸಲು ಮುಂದಾಗು. ಏಕೆಂದರೆ ಹೆತ್ತ ಮಕ್ಕಳ ಪ್ರಾಣಕ್ಕಿಂತ ಈ ನಮ್ಮ ಮನೆತನದ ಮಾನ ಬಹಳ ಪ್ರಾಮುಖ್ಯವಾದದ್ದು ಮಹಾದೇವಿ. ಅದು ನಿಜವಾದ ಮಾನವಂತರ ಮನೆತನದ ಲಕ್ಷಣ ಮಹಾದೇವಿ. ಈ ನಮ್ಮ ಮನೆಯ ಮಾನಕ್ಕಾಗಿ ನಿನ್ನ ಮಗನ ಪ್ರಾಣ ನೀನು ಬಲಿ ತೆಗೆದುಕೊಳ್ಳಲೇಬೇಕು ಮಹಾದೇವಿ. ಸ್ವಾಮಿ, ಈ ಮಗನ ಪ್ರಾಣ ಹೋಗುತ್ತೆ ಅಂತ ನಾನು ಚಿಂತೆ ಮಾಡ್ತಿಲ್ಲ ರೀ, ನಾನು ಚಿಂತೆ ಮಾಡ್ತಿಲ್ಲ. ಆದ್ರೆ ಹೆತ್ತ ಮಗನಿಗೆ ತಾಯೇ ವಿಷ ಆಗ್ತಾಳಲ್ಲ, ವ್ಯಥೆ ಆಗ್ತಾ ಇದೆ ರೀ, ವ್ಯಥೆ ಆಗ್ತಾ ಇದೆ ಸ್ವಾಮಿ. ನನ್ನಂತ ತಾಯಿ ಜಗತ್ತಿನಲ್ಲಿ ಉಂಟೆ ರೀ, ಜಗತ್ತಿನಲ್ಲಿ ಉಂಟೆ. ಯಾಕಿಲ್ಲ ಮಹಾದೇವಿ? ದೈವ ಪರೀಕ್ಷಿಸಲು ನಿಂತಾಗ ಭಕ್ತ ಸಿರಿಯಾಳನ ಆಜ್ಞೆಗೆ ತನ್ನ ಸತಿಯಾದ ಚಂದ್ರಮತಿ ತನ್ನ ಮಗನನ್ನೇ ಬಲಿ ಕೊಡಲಿಲ್ಲವೇ? ಬಾಲಚಂದ್ರನ ಹೆಂಡತಿ ಅನಸೂಯ ಗಂಡನ ಮಾತಿಗೆ ತನ್ನ ಮಗನನ್ನೇ ಬಲಿ ಕೊಡಲಿಲ್ಲವೇ? ಅದರಂತೆ ನಮ್ಮ ಮನೆತನದ ಮಾನ ಕಳೆಯಲು ಮುಂದಾದ ನಿನ್ನ ಮಗನ ಪ್ರಾಣ ನೀನು ಬಲಿ ತೆಗೆದುಕೊಳ್ಳಲೇಬೇಕು ಮಹಾದೇವಿ. ಮಾನವಂತ ಮಾನವರಿಗೆ ಕವಿ ಒಂದು ಮಾತು ಹೇಳಿದ್ದಾನೆ, ಪ್ರಾಣ ಹೋದರೂ ಮಾನ ಬೇಕು ಎಂಬ ಯಾಳ್ಗಿ ಕವಿಗಳ ನುಡಿ
ಮರೆಯದಿರು ಮಹಾದೇವಿ ನಿನ್ನ ಮನದಲ್ಲಿ. ನೋಡು ಮಹಾದೇವಿ, ನನಗೆ ಹೆಚ್ಚಿಗೆ ಮಾತನಾಡುವ ಅಭ್ಯಾಸವಿಲ್ಲ. ಈಗ ಒಂದೇ ಒಂದು ಮಾತು. ಯಾವುದ್ರಿ? ನಿನಗೆ ಮಗ ಬೇಕೋ ಅಥವಾ ಮಾಂಗಲ್ಯ ಬೇಕು? ಹೇಳು ಮಹಾದೇವಿ, ಹೇಳು, ನಿನಗೆ ಯಾವುದು ಬೇಕು? ಸ್ವಾಮಿ, ನಾನೇನಂತ ಉತ್ತರ ಕೊಡ್ಲಿರಿ? ನಾನೇನಂತ ಉತ್ತರ ಕೊಡ್ಲಿ? ಈ ಮಗ ಮಾಂಗಲ್ಯ ಎರಡು ಕಣ್ಣುಗಳಿದ್ದಾಗೆ. ಈ ಮಗ ಬೇಕಾ ಮಾಂಗಲ್ಯ ಬೇಕಾ ಅಂತ ಕೇಳಿದ್ರೆ ನಾನು ಏನಂತ ಉತ್ತರ ಕೊಡ್ಲಿರಿ? ನಾನೇನಂತ ಉತ್ತರ ಕೊಡ್ಲಿ? ಆದ್ರೆ ಸತಿ ಧರ್ಮ ಪಾಲಿಸುವುದಾದ್ರೆ ನಾನು ಹೇಳೋದು ಒಂದೇ ಒಂದು. ಯಾವುದು ದೇವಿ? ಮಗ ಹೋದರೂ ಮಾಂಗಲ್ಯ ಬೇಕು. ಮಗ ಹೋದರೂ ಮಾಂಗಲ್ಯ ಬೇಕು. ಮಗ ಹೋದರೂ ಮಾಂಗಲ್ಯ ಬೇಕು. ಇದೇ ಸತಿಯಾದವಳ ಧರ್ಮ. ಮಹಾದೇವಿ, ನಿಜವಾದ ಮಾತನ್ನೇ ಮಾತನಾಡಿದೆ ನೀನು ಹೆಣ್ಣಿನ ಸ್ಥಾನದಲ್ಲಿ ನಿಂತು. ನೋಡು ಮಹಾದೇವಿ, ಈಗ ಮಗು ಮಾಂತೇಶ್ ಬರುವ ಸಮಯ. ಹೆತ್ತ ತಾಯಿಯ ಕೈಯಿಂದ ಹಾಲು ಕುಡಿಯಬೇಕೆಂಬ ಹಂಬಲ ಅವನ ಮನದಲ್ಲಿ ತುಂಬಿಕೊಂಡಿರುತ್ತದೆ. ನಿನ್ನ ಕೈಯಿಂದ ಕೊಡುವ ಹಾಲಿನಲ್ಲಿ ವಿಷ ಹಾಕಿ ಕುಡಿಸಿ ಕೊಲೆ ಮಾಡು ಮಹಾದೇವಿ ನಿನ್ನ ಮಗನ. ಸ್ವಾಮಿ, ಒಂದು ವೇಳೆ ಹೊತ್ತು ಮುಳುಗುವುದರೊಳಗಾಗಿ ನಿನ್ನ ಹೆತ್ತ ಮಗನನ್ನು ನೀನು ಬಲಿ ತೆಗೆದುಕೊಳ್ಳದೆ ಹೋದರೆ ಇಂದು ನಿನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಿದ ಈ ನಿನ್ನ ಗಂಡ ಇಂದು ರಾತ್ರಿ ಆತ್ಮಹತ್ಯೆ ಮಾಡಿಕೊಂಡು ಸಾಯುತ್ತಾನೆ. ಮತ್ತೆ ನಮ್ಮಿಬ್ಬರನ್ನು ಉಳಿಸಿ ನೀ ಸತ್ತರೆ ನನ್ನ ಆಣೆ ಆಗಿದೆ ನಿನಗೆ. ಯಾವುದು ಕಳೆದುಕೊಳ್ಳಬೇಕು, ಯಾವುದು ಉಳಿಸಿಕೊಳ್ಳಬೇಕು, ನಿರ್ಧಾರ ನಿನಗೆ ಬಿಟ್ಟಿದ್ದು. ಮಹಾದೇವಿ, ನಾನು ಮರಳಿ ಮನೆಗೆ ಬರುವಷ್ಟರಲ್ಲಿ ಮಗ ಮನೆಯಲ್ಲಿ ಇರಬಾರದು, ಮಗನ ಹೆಣ ಬಿದ್ದಿರಬೇಕು. ಇಲ್ಲದಿದ್ದರೆ ನಿನ್ನ ಕೊಳಲಿರುವ ಈ ನಿನ್ನ ಮಾಂಗಲ್ಯ ಅದು ನಿನ್ನದಲ್ಲ. ನಿರ್ಧಾರ ಮಾಡು. ಏನೈತಿ ಜೀವನದಾಗ ಹೋಗುದೈತಿ ಮಣ್ಣ, ಚಿಂತಿಲ್ದೆ ಕೂರುವುದೈತಿ ಜಂತಿಲ್ದ ಮನೆಯಾಗ. ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ, ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ, ಚಿಂತಿಲ್ದ ಕೂರುವುದೈತಿ ಜಂತಿಲ್ದ ಮನೆಯಾಗ, ಚಿಂತಿಲ್ದ ಕೂರುವುದೈತಿ ಜಂತಿಲ್ದ ಮನೆಯಾಗ. ಏನೈತಿ ಜೀವನದಾಗ ಮೆಚ್ಚಿದೆ ಬ್ರಹ್ಮ, ಮೆಚ್ಚಿದೆ. ಎಷ್ಟು ವಿಚಿತ್ರವಾಗಿ ಸೃಷ್ಟಿಸಿದೆಯಲ್ಲ ಈ ಒಟ್ಟು ಸಾವಿರ ಮಧ್ಯೆ ಈ ನನ್ನ ದುರಂತ ಬದುಕನ್ನ. ಮೆಚ್ಚಿದೆ ಬ್ರಹ್ಮ, ಮೆಚ್ಚಿದೆ.
ಮಗನೆಂಬ ಹಸಿ ಮಾಂಸದ ನನ್ನ ಹೊಡೆಯಲ್ಲಿಟ್ಟೆ. ಅದನ್ನ ರಕ್ಷಣೆ ಮಾಡ್ಬೇಕು ಅಂತ, ರಣ ಹಂತಗಳಿಂದ ರಕ್ಷಣೆ ಮಾಡ್ಬೇಕು ಅಂತ ನನ್ನನ್ನ ಕಾವಲಿಟ್ಟೆ. ಆದ್ರೆ ಈಗ ನನ್ನನ್ನೇ ಹಸಿದ ಹೆಬ್ಬುಲಿಯನ್ನಾಗಿಸಿದ್ಯಲ್ಲ, ನಿನ್ನ ಲೀಲೆ ಎಂತದ್ದು ತಂದೆ, ಎಂತದ್ದು? ಹಸಿ ಮಾಂಸ ವಿಷ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದನ್ನ ತಿನ್ನಿಲ್ಲ ಅಂದ್ರೆ ನರಕಕ್ಕೆ ದಾರಿ ಅಂತನೂ ನನಗೆ ಚೆನ್ನಾಗಿ ಗೊತ್ತು. ಹೇ ದೇವ, ಯಾಕಪ್ಪ ಇಂಥ ಅಗ್ನಿ ಪರೀಕ್ಷೆ? ಯಾಕಿಂತ ಅಗ್ನಿ ಪರೀಕ್ಷೆ? ನನ್ನ ಹುಟ್ಟಿಸಿದ್ದು ತಪ್ಪಾಯ್ತು ಅಂದಿದ್ರೆ ಯಾಕೆ ನನಗೆ ಬದುಕು ಕೊಡ್ಬೇಕಾಗಿತ್ತು? ಆಗ್ಲೇ ನನ್ನ ಪ್ರಾಣನ ಕಸ್ಕೋಬೇಕಾಗಿತ್ತು. ಸತ್ಯ ಧರ್ಮ ಪಾಲಿಸ್ಬೇಕಾದ್ರೆ ಹೆತ್ತ ಕರುಳು ಕಲ್ಲಾಗ್ಬೇಕು. ಹೆತ್ತ ಕರುಳು ಕಲ್ಲಾಗ್ಬೇಕು. ನನ್ನ ಪತಿ ಉಳಿಯಬೇಕು. ನನ್ನ ಪತಿ ಉಳಿಯಬೇಕು. ಅಮ್ಮ ಎಂದರೆ ಏನೋ ಹರ್ಷವು ನನ್ನ ಪಾಲಿನ ನೀನೇ ದೈವವು. ಅಮ್ಮ ಎಂದರೆ ಏನೋ ಹರ್ಷವು ನನ್ನ ಪಾಲಿನ ನೀನೇ ದೈವವು. ಅಮ್ಮ 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 ಅಮ್ಮ. ಹೇ ದೇವ, ಈ ಭಕ್ತಳ ಭಕ್ತಿ ನಿನಗೆ ಮೆಚ್ಚುಗೆ ಆಗಿದ್ರೆ ವಿಷ ಹಾಕಿರೋ ಈ ಹಾಲು ಅಮೃತವಾಗಬೇಕು, ಅಮೃತವಾಗಬೇಕು. ನಾನಂತ ಮಗನಿಗೆ ಇಂದು ವಿಷ ನೀಡ್ತೀನಿ. ಅವರು ನನ್ನ ಕಣ್ಮುಂದೆ ಬದುಕಬೇಕು. ಆಗ ನೀನು ಈ ಜಗತ್ತಿನಲ್ಲಿ ಇದೆಯಾ ಅಂತ ತಿಳ್ಕೊಳ್ತೀನಿ ತಂದೆ. ಆಗ ನೀನು ಈ ಜಗತ್ತಿನಲ್ಲಿ ಇದೆ ಅಂತ ತಿಳ್ಕೊಳ್ತೀನಿ. ಜನ್ಮ ಕೊಟ್ಟೆ ನೀನೇ ಅಮ್ಮ, ಋಣ ಹೇಗೆ ತೀರಿಸಲಮ್ಮ? ಹೆತ್ತು ಹೊತ್ತು ಸಲಹಿದೆಯಮ್ಮ ನೀನು ಹೇಳಿಯ. ಜನ್ಮ ಕೊಟ್ಟೆ ನೀನೇ ಅಮ್ಮ, ಋಣ ಹೇಗೆ ತೀರಿಸಲಮ್ಮ? ಹೆತ್ತು ಹೊತ್ತು ಸಲಹಿದೆಯಮ್ಮ ನೀನು ಹೇಳಿಯ. ಅಮ್ಮ ಅಮ್ಮ, ಏನಮ್ಮ ಈ ಮಗ ಮನೆಗೆ ಬರುವಷ್ಟರಲ್ಲೇ ಅಂಗೈಲ ಹಾಲಿನ ಗ್ಲಾಸ್ ಹಿಡ್ಕೊಂಡು ನಿಂತಿರ್ತಿಲ್ಲಮ್ಮ. ಅಮ್ಮ, ಈ ಮಗನಂದ್ರೆ ಅದೆಷ್ಟು ಪ್ರೀತಿ ವಾತ್ಸಲ್ಯವಮ್ಮ ನಿನಗೆ. ನಿನ್ನಂತ ತಾಯಿಯನ್ನು ಪಡೆಯಬೇಕಾದರೆ ನಿನ್ನ ಹೊಟ್ಟೆಯಲ್ಲಿ ಹುಟ್ಟು ಮಕ್ಕಳು ಅದೇನೋ ಪುಣ್ಯ ಪಡೆದಿರಬೇಕಮ್ಮ, ಪುಣ್ಯ ಪಡೆದಿರಬೇಕು. ನಾನು ಎಷ್ಟೋ ತಾಯಿಂದ್ರನ್ನು ನೋಡಿನಿ ಈ ಜಗತ್ತಿನಲ್ಲಿ, ಆದರೆ ನಿನ್ನಂತ ಹೆತ್ತು ಕರುಳು ನಾನು ಎಲ್ಲಿ ನೋಡಲಿಕ್ಕಿಲ್ಲ ತಾಯಿ. ಹೌದಪ್ಪ, ಹೌದು. ಈ ಜಗತ್ತಿನಲ್ಲಿ ನನ್ನಂತ ತಾಯಿ ಯಾರು ಇರೋದಕ್ಕೆ ಸಾಧ್ಯ ಇಲ್ಲ ಮಂತೇಶ, ಯಾರು ಇರೋದಕ್ಕೆ ಸಾಧ್ಯ ಇಲ್ಲ. ಪ್ರೀತಿ ಪ್ರೇಮದಿಂದ ಒಬ್ಬ ತಾಯಿ ಹಾಲು ಕುಡಿಸೋದನ್ನ ನೋಡಿದ್ದೀನಿ. ಆದ್ರೆ ಮಗನ ಮೇಲೆ ಮಮಕಾರ ಹೆಚ್ಚಾಗಿ ಎಂತ ಹಾಲನ್ನ ನೀಡೋ ತಾಯಿನ ನಾನೆಂದು ನೋಡಿರ್ಲಿಲ್ವೋ, ನಾನೆಂದು ನೋಡಿರ್ಲಿಲ್ಲ. ನೋಡು, ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಂದಿದ್ದು ನನ್ನ ಪುಣ್ಯವೋ.
ಅಥವಾ ನಾನು ನಿನಗೆ ಜನ್ಮ ಕೊಟ್ಟಿದ್ದೀನಲ್ಲ ಅದು ನನ್ನ ಪುಣ್ಯವೋ? ನನಗಂತೂ ಅರ್ಥ ಆಗ್ತಿಲ್ಲೋ. ಆ ದೇವರಿಗೆ ಬಿಟ್ಟು ಮರೆಯಲು ಸಾಕು. ಯಾಕಮ್ಮ ಯಾಕಮ್ಮ ಕಣ್ಣೀರು? ಏನಿಲ್ಲಪ್ಪ, ಏನಿಲ್ಲ. ನಿನಗೆ ಹಾಲು ಕೊಡೋ ಸಂತೋಷದಲ್ಲಿ ಕಣ್ಣೀರು ಬರ್ತಾ ಇದೆ ಅಷ್ಟೇ. ಹೌದೇ ಅಮ್ಮ, ಸಂತೋಷಕ್ಕೆ ಯಾರಾದ್ರೂ ಕಣ್ಣೀರು ಹಾಕ್ತಾರೇನಮ್ಮ? ನೋಡಪ್ಪ, ಎಲ್ಲಿ ಬಿಡು, ತಗೋ ಮೊದಲು ಈ ಹಾಲು ಕೊಡಿ. ನಿನ್ನ ಒಂದು ನೋವನ್ನು ಮರೆಯಲು. ಇವತ್ತು ನನ್ನ ಹುಟ್ಟು ಹಬ್ಬ. ಬಹುಶಃ ನೀವಿಬ್ಬರು ಯಾವುದೋ ವಿಚಾರದಲ್ಲಿ ನನ್ನ ಹುಟ್ಟು ಹಬ್ಬನೇ ಆಚರಿಸಿದ ಮರೆತಿರಂತ ಕಾಣುತ್ತೆ. ನನ್ನ ಹುಟ್ಟು ಹಬ್ಬದ ದಿವಸ ಹೆತ್ತ ತಾಯಿ ಕೈಯಿಂದ ಹಾಲು ಕುಡಿಯುವುದಕ್ಕೆ ಮುಂಚೆ ನಾನು ಮಾಡಿದ ತಪ್ಪೊಂದು ಒಪ್ಪಿಕೊಳ್ಳುತ್ತೇನೆಮ್ಮ. ನಾನು ಆಮೇಲೆ ಹಾಲು ಕೊಡುವೆ. ಕೊಡಮ್ಮ ಹಾಲು. ಮಾಂತೇಶ, ನಿನ್ನ ಮನಸ್ಸಲ್ಲಿ ಅದ್ಯಾವುದೋ ಮನೆ ಮಾಡಿರುವಂತ ಪ್ರಶ್ನೆ ಯಾವುದಪ್ಪ? ಅಮ್ಮ, ಇವತ್ತು ನನ್ನ ಹುಟ್ಟು ಹಬ್ಬ. ನಾನು ಮಾಡಿದ ತಪ್ಪನ್ನು ಯಾವುದು ಮುಚ್ಚಿರದೆ ನಿನ್ನ ಮುಂದೆ ಹೇಳಬೇಕೆಂದಿದ್ದೇನೆ. ಏಕೆಂದರೆ ಈ ಜಗತ್ತದಲ್ಲಿ ಯಾರೇ ಕ್ಷಮಿಸದೆ ಹೋದರೆ ಹೆತ್ತ ತಾಯಿ ಕ್ಷಮಿಸುತ್ತಾಳೆಂಬ ನಂಬಿಕೆ ನನ್ನಲ್ಲಿ ಇದೆ. ತಾಯಿ ಮುಂದೆ ಸತ್ಯ ಹೇಳಿದರೆ ತಪ್ಪನ್ನು ಒಪ್ಪಿ ತನ್ನ ಮಡಿಲಲ್ಲಿ ಮನ್ನಿಸುತ್ತಾಳೆಂಬ ಕವಿಗಳ ವಾಣಿ ಕೂಗಿ ಕೂಗಿ ಹೇಳುತ್ತಿದೆಯಮ್ಮ. ನನ್ನ ಒಂದು ನೋವನ್ನು ಮರೆಸಲು. ಹೀಗಿರುವಾಗ ನನ್ನ ಜೀವನದಲ್ಲಿ ಎಂದೂ ಮಾಡದ ತಪ್ಪೊಂದು ನಾನು ಮಾಡಿದ್ದೇನೆ ತಾಯಿ. ಆ ತಪ್ಪು ನಿನ್ನ ಮುಂದೆ ಒಪ್ಪಿಕೊಳ್ಳುತ್ತೇನೆ. ಆ ತಪ್ಪನ್ನು ನೀನು ಕ್ಷಮಿಸುತ್ತೇನೆಂದು ನನಗೆ ಮಾತು ಕೊಡಬೇಕು. ಮಾತೇಶ, ಅದ್ಯಾವ ತಪ್ಪು ಮಾಡಿದ್ಯ ಅಂತ ಹೇಳಕಂತ. ಅದ್ಯಾವ ತಪ್ಪು ಮಾಡಿದ್ಯೋ? ಅಮ್ಮ, ಈ ಮಾನವಂತರ ಮನೆಯ ಮಗನಾಗಿ ಇಂಥ ಪುಣ್ಯವಂತ ಹೆತ್ತ ತಾಯಿ ತಂದೆರ ಹೊಟ್ಟೆಯಲ್ಲಿ ಹುಟ್ಟಿ ಮಾಡಬಾರದಂದ ತಪ್ಪು ನಾನು ಮಾಡಿದ್ದೀನಿ. ಅಮ್ಮ, ನಮ್ಮನ್ನೇ ನಂಬಿದ ಒಂದು ಬಡ ಕುಟುಂಬ ಹೆಣ್ಣಿನ ಮಾನಭಂಗ ಮಾಡಿಬಿಟ್ಟೆ ಅಮ್ಮ ನಾನು ಮಾಡಿದ ತಪ್ಪು ಯಾರಿಗೆ ಗೊತ್ತಿಲ್ಲಮ್ಮ. ಇಂದು ನಿನ್ನ ಮುಂದೆ ಒಪ್ಪಿಕೊಳ್ಳುತ್ತಿದ್ದೇನೆ. ನಾನು ಮಾಡಿದ ತಪ್ಪಿಗೆ ಆ ಹೆಣ್ಣು ಆತ್ಮಹತ್ಯೆ ಮಾಡಿಕೊಂಡಳಮ್ಮ. ಆ ಸಾವಿಗೆ ನಾನೇ ಕಾರಣ ಅಂತ ನಿನ್ನ ಮುಂದೆ ಒಪ್ಪಿಕೊಳ್ಳುತ್ತೇನಮ್ಮ. ಯಾಕಮ್ಮ, ಯಾಕೆ ನಗ್ತಾ ಇದೀಯಮ್ಮ? ಯಾಕೆ ನಗ್ತಾ ಇದೀಯ ಹೇಳಮ್ಮ. ಮಾತೇಶ್, ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಜಗತ್ತಿಗೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿರುತ್ತೋ. ಅಮ್ಮ, ಅಂದ್ರೆ ಈ ವಿಷಯ ನಿಮಗೂ ಗೊತ್ತೇ? ಇಲ್ಲಪ್ಪ, ಈಗ ತಾನೇ ನೀನೇ ಹೇಳಿದ್ಯಲ್ಲೋ. ಹೌದೇ? ನೋಡಮ್ಮ, ನಿನ್ನ ಇಂಥ ತಪ್ಪು ಮತ್ತೆ ನಾನು ಯಾವತ್ತೂ ಮಾಡಲ್ಲ. ನನಗೆ ಹೆಂಡತಿ ಆಗಿ ಬರುವ ಹೆಣ್ಣನ್ನು ಬಿಟ್ಟರೆ ಉಳಿದೆಲ್ಲ ಈ ಜಗತ್ತಿನಲ್ಲಿರುವ ಹೆಣ್ಣು ನನ್ನ ಹೆತ್ತ ತಾಯಿ ಸಮಾನವೆಂದು ತಿಳಿದುಕೊಳ್ಳುತ್ತೇನೆ.
ಇನ್ನು ಮುಂದೆ ಯಾವ ಹೆಣ್ಣನ್ನು ನಾನು ಕಣ್ಣೆತ್ತಿ ನೋಡಲಾರ ತಾಯಿ, ಕಣ್ಣೆತ್ತಿ ನೋಡಲಾರ. ಈ ತಪ್ಪನ್ನು ನೀನು ಕ್ಷಮಿಸಲೇಬೇಕಮ್ಮ. ನಿನ್ನ ಬಾಯಿಂದ ಮಗನೇ ಈ ತಪ್ಪು ಕ್ಷಮಿಸಿದ್ದೇನೆ, ಇವತ್ತಿನಿಂದ ಒಳ್ಳೆ ಮಗನಾಗಿ ಬಾಳು ಎಂದು ನನ್ನ ಆಶೀರ್ವಾದ ಇದೆ ಎಂದು ನಿನ್ನ ಅಮೃತ ಹಸ್ತದಿಂದ ನನ್ನ ಮಸ್ತಕದ ಮೇಲೆ ಇಟ್ಟು ಆಣೆ ಮಾಡು ಹೇಳಬೇಕಮ್ಮ. ಅಂದಾಗ ಮಾತ್ರ ನಾನು ಹಾಲು ಕುಡಿವೆ. ಹಾಲು ಕುಡಿಯುವುದು ಅಷ್ಟೇ ಅಲ್ಲಮ್ಮ, ನಿನ್ನ ಕೈಯಾರ ವಿಷ ಕೊಟ್ಟರು ಕುಡಿಯುತ್ತೇನೆ ನಾನು. ಮಂತೇಶ, ನಾನೇನಂತ ಆಶೀರ್ವಾದ ಮಾಡ್ಲ, ನಾನೇನಂತ ಆಶೀರ್ವಾದ ಮಾಡ್ಲಿ? ಇವತ್ತೂರಾದ್ರೆ ಆ ದೇವರು ಕಾಪಾಡೋದಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಹೀಗಿರ್ಬೇಕಾದ್ರೆ ನಾನು ಹೇಗೆ ಕಾಪಾಡ್ಲಿ ಮಂತೇಶ, ನಾನು ಹೇಗೆ ಕಾಪಾಡ್ಲಿ? ಮಂತೇಶ ನೋಡಪ್ಪ, ನೀನಿನ್ನು ಚಿಕ್ಕವನು, ನಾನು ಹೇಳ್ದಂಗೆ ಕೇಳು. ಮೊದಲು ನೀನು ಹಾಲು ಕೊಡಿ, ಆನಂತರ ಖಂಡಿತವಾಗ್ಲು ನಾನು ಆಶೀರ್ವಾದ ಮಾಡ್ತೇನೋ, ಆಶೀರ್ವಾದ ಮಾಡ್ತೇನೆ. ಈ ಮಾತು ಸತ್ಯವೇ ಅಮ್ಮ? ಹೌದಪ್ಪ, ಸತ್ಯ ಇದೆ. ಮೊದಲು ಹೆತ್ತವಳ ಆಸೆನೆ ಗೆಲ್ಲಲಿ. ತೆಗೆದುಕೊಂಬ ಅಮ್ಮ ಹಾಲು. ಅಮ್ಮ ಊರೇನೇ ಅಂದರು ನೀ ನನ್ನ ದೇವರು, ಜಗಕ್ಕೆ ಮುಕ್ಕೋಟಿ ದೇವರು ನೀ ನನ್ನ ದೇವರು. ಹೂವಿಗೂ ಹೆಣ್ಣಿಗೂ ಭೂಮಿ ದೇವರು, ನೋವಿಗೂ ನಲಿವಿಗೂ ತಾಯಿ ದೇವರು. ಅಣ್ಣಯ್ಯ ಅಣ್ಣಯ್ಯ ಬಾರೆ ಸಕ್ಕರೆ ಸಕ್ಕರೆ ತಾರೆ ಮಕ್ಕಳ ಬಾಯಿಗೆ, ಮಕ್ಕಳ ಬಾಯಿಗೆ. ಅಮ್ಮಯ್ಯ ಅಮ್ಮಯ್ಯ ಬಾರೆ ಸಕ್ಕರೆ ಸಕ್ಕರೆ ತಾರೆ ಮಕ್ಕಳ ಬಾಯಿಗೆ. ಅಮ್ಮ, ಈಗಲಾದರೂ ಸಂತೋಷವಾಯ್ತೆ ನಿನಗೆ? ಈಗಲಾದರೂ ನನಗೆ ಆಶೀರ್ವಾದ ಮಂತೇಶ, ಮಂತೇಶ. ಮಂತೇಶ, ನಿನಗೆ ಆಶೀರ್ವಾದ ಮಾಡೋ ಯೋಗ್ಯತೆ ನಾನು ಉಳಿಸ್ಕೊಂಡು ಬಂದಿಲ್ವಾ? ನಾನು ಯೋಗ್ಯತೆ ಉಳಿಸ್ಕೊಂಡು ಬಂದಿಲ್ಲ. ಮಂತೇಶ, ನಾನು ನಿನ್ನ ಪಾಲಿಗೆ ತಾಯಿ ಅಲ್ವೋ? ನಾನು ನಿನ್ನ ಪಾಲಿನ ಯಮ, ಯಮ. ಏನಮ್ಮ ಹೇಳ್ತಾ ಇದ್ದೀಯ ನೀನು? ಹೌದಪ್ಪ, ಈ ಸತ್ಯ ಎಲ್ಲ ತಿಳಿದು ನಿಮ್ಮ ತಂದೆಯವರು ಒಂದು ಆಜ್ಞೆ ಇಟ್ಟು ಹೋಗಿದ್ದಾರೆ, ಒಂದು ಆಜ್ಞೆ ಇಟ್ಟು ಹೋಗಿದ್ದಾರೆ. ಏನಂತ? ಮಂತೇಶ, ನೀನು ಬದುಕಬಾರ್ದು. ಅಮ್ಮ ಅಂದ್ರೆ ಏನಮ್ಮ? ಏನಮ್ಮ ಹೇಳ್ತಾ ಇದ್ದೀನಿ? ಹೌದಪ್ಪ ಮಂತೇಶ, ಹೌದು. ಮಂತೇಶ, ನೀನು ಕುಡ್ದಿದ್ದು ಹಾಲಲ್ವಾ ವಿಷ? ನೀನು ಕುಡ್ದಿದ್ದು ಹಾಲಲ್ವಾ ವಿಷ? ನಿನ್ನ ಒಂದು ಕೈ ತುತ್ತು ಸಾಕು, ಜಗವನ್ನೆಲ್ಲ ನಾ ಮರೆತು ಬಿಡುವೆನು. ಈ ಮಾತು ಸತ್ತವೇ ಅಮ್ಮ. ಯಾವ ತಾಯಿಯಾದರೂ ಜಗತ್ತಿನಲ್ಲಿ
ಹೆತ್ತ ಮಗನಿಗೆ ಹಾಲಿನಿಂದ ವಿಷ ಹಾಕಿ ಕೊಡುತ್ತಾಳೆ ನಮ್ಮ. ನನ್ನ ಹೆತ್ತವಳಾಗಿ ಈ ಮಾತು ಸತ್ಯವಾಗಿ ಹೇಳ್ತಾ ಇದೆಯಾ? ಹೌದು ಮಾಂತೇಶ, ಹೌದು. ಹೆತ್ತವಳ ಹಾಲು ವಿಷವಾಯ್ತು. ಹೆತ್ತವಳ ಹಾಲು ವಿಷವಾಯ್ತು. ಹೆತ್ತವಳ ಹಾಲು ವಿಷವಾಯ್ತು. ಅಮ್ಮ, ಹೆತ್ತ ತಾಯಿ ಕೈಯಿಂದ ವಿಷ ಕುಡಿದು ಸಾಯುವುದು ನನ್ನ ಹಣೆ ಬರದಲ್ಲಿ ಬಂದಿದ್ದರೆ ನಿನ್ನೇಕೆ ಹೊಣೆ ಮಾಡಲಿ ತಾಯಿ ನಾನು? ನ್ಯಾಯಕ್ಕಾಗಿ ಮಗನನ್ನೇ ಬಲಿ ಕೊಟ್ಟ ನಿಮ್ಮಂತ ಶ್ರೇಷ್ಠ ತಂದೆ ತಾಯಿನ ಹೊಟ್ಟೆಯಲ್ಲಿ ನಾನು ಮತ್ತೆ ಹುಟ್ಟಿ ಬರಲಿ ಎಂದು ಆ ಹುಚ್ಚಲಿಂಗೇಶ್ವರನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. ಅಮ್ಮ, ನನ್ನೀ ಜನುಮ ನಿನ್ನ ವರದಾನವಮ್ಮ. ನನ್ನೀ ಜನುಮ ನಿನ್ನ ವರದಾನವಮ್ಮ. ನಿನ್ನ ಆಲಾಲಿ ಪದ ನನ್ನ ಒಳಗೆ ಸದಾ ನಿಲ್ಲದೆ ಮಿಡಿದಿದೆ ಅಮ್ಮ. ಯಾಂಗಿರದ ಇದ್ದನ ನಿಜ ದೈವವೇ ಅಮ್ಮ. ಜಿನ ಜಿನರ ಉಡಾಗಿನ ಮೈ ತೆರಿ ಚೂನರಿಯ ಕರಾಯಿ. ಗಂಗನೇ ಬಾಯೆಂದು ಕರೆಯುವರಿಲ್ಲ, ಮುದ್ದಿಸಿ ನೀ ಅಳಲು ಮಡಿಲೊಂದು ಇಲ್ಲ. ಕಂದನೇ ಮಹಾದೇವಿ, ಯಾಕೆ ಮೌನ ತಾಳಿ ನಿಂತಿರುವೆ ಮಹಾದೇವಿ? ನಿನ್ನ ದುಃಖದ ಕಡಲು ನಾನು ಅರ್ಥ ಮಾಡಿಕೊಂಡಿರುವೆ ಮಹಾದೇವಿ. ಇದು ಅನಿವಾರ್ಯ ಮಹಾದೇವಿ, ಇದು ಅನಿವಾರ್ಯ ಮಹಾದೇವಿ. ಇಂದು ನಮ್ಮ ಮಗ ಮರಣ ಹೊಂದಿಲ್ಲ ಮಹಾದೇವಿ, ನಮ್ಮ ಮಗ ಮರಣ ಹೊಂದಿಲ್ಲ. ಈ ನಮ್ಮ ಮನೆತನದ ನಂತ ದೀಪವೇ ಆರಿ ಹೋಯ್ತು ಮಹಾದೇವಿ, ಆರಿ ಹೋಯ್ತು. ಅವನ ಮರಣಕ್ಕೆ ಈ ನಮ್ಮ ಮನೆತನದ ಮಾನವೇ ಕಾರಣವಾಯ್ತು ಮಹಾದೇವಿ, ಕಾರಣವಾಯ್ತು ಮಹಾದೇವಿ. ನಾನು ಇಷ್ಟೊಂದು ಮಾತನಾಡುತ್ತಿರುವಾಗ ನೀನೇಕೆ ಮೌನ ತಾಳಿ ನಿಂತಿರುವೆ ಮಹಾದೇವಿ? ಯಾಕೆ? ಮಗ ಮಾಡಿದ ತಪ್ಪಿಗೆ ನಿಮ್ಮ ಮಗ ಮರಣ ಹೊಂದಿದ್ದಾನೆ. ಈಗಲೂ ಆನಂದವಾಯ್ತೇನೆ, ಈಗಲೂ ಆನಂದ ಆಯ್ತಾ? ಮಾತು ಮುಂದುವರಿಸಬೇಡ. ಈ ವಿಷಯ ಮತ್ತೊಬ್ಬರಿಗೆ ಗೊತ್ತಾದರೆ ಊರು ಜನ ನಮ್ಮ ಮನೆ ತುಂಬಿ ಬಿಡುತ್ತಾರೆ. ಆ ಜನರಿಗೆ ಗೊತ್ತಾಗುವಷ್ಟರಲ್ಲಿ ಶವದ ಸಂಸ್ಕಾರ ನಡೆದು ಹೋಗಲಿ. ಅದಕ್ಕಾಗಿ ನಾನು ಬೇಗ ವ್ಯವಸ್ಥೆ ಮಾಡಿಕೊತೇನೆ. ಅಲ್ಲಿವರೆಗೂ ನೀನು ಇಲ್ಲೇ ಇರು ಮಹಾದೇವಿ. ಸ್ವಾಮಿ, ಸ್ವಾಮಿ
ಕೊನೆಯದಾಗಿ ಯಾಕೋ ನಿಮ್ಮಿಂದ ಆಶೀರ್ವಾದ ತಗೋಬೇಕು ಅಂತ ಅನ್ನಿಸ್ತಾ ಇದೆ. ಈ ಎರಡು ಪಾದಗಳನ್ನ ಜೋಡಿಸ್ರಿ, ಎರಡು ಪಾದಗಳನ್ನ ಜೋಡಿಸಿ ನನಗೆ ಆಶೀರ್ವಾದ ಮಾಡಿ ಸ್ವಾಮಿ, ನನಗೆ ಆಶೀರ್ವಾದ ಮಾಡಿ. ಯಾಕೆ ಮಹಾದೇವಿ ಏನೇನೋ ಮನ ಬಂದಂತೆ ಮಾತನಾಡುತ್ತಿರಲಿಲ್ಲ? ನನ್ನೊಂದಿಗೆ ಬದುಕು ಮುಂದುವರಿಸುವ ಆಸೆ ನಿನಗಿಲ್ಲವೇ? ನಾ ಮಾಡಿದ ಕೃತಿ ನಿನ್ನ ಮನಸ್ಸಿಗೆ ಅಪರಾಧವೆನಿಸಿದ್ರೆ ಹೇಳು. ನಿನ್ನ ಕಣ್ಣು ಎದುರಿನಲ್ಲೇ ನಾನು ವಿಷ ಸೇವಿಸಿ ಮರಣ ಹೊಂದುತ್ತೇನೆ. ಸ್ವಾಮಿ, ದಯವಿಟ್ಟು ಆ ರೀತಿ ಎಲ್ಲ ಮಾತಾಡ್ಬೇಡ್ರಿ, ದಯವಿಟ್ಟು ಆ ರೀತಿ ಎಲ್ಲ ಮಾತಾಡ್ಬೇಡಿ. ನೀವು ಪುಣ್ಯವಂತರು, ನೀತಿವಂತರು, ನ್ಯಾಯವಂತರು. ಈ ಮನೆತನದ ಮಾನ ಮರ್ಯಾದೆಗೋಸ್ಕರ ನನ್ನ ಪ್ರಾಣವನ್ನೇ ಬಿಡುವಂತ ನೀವು ಸಾಯ್ಬಾರ್ದು ರೀ, ನೀವು ಸಾಯ್ಬಾರ್ದು ರೀ. ನನ್ನ ಹೆತ್ತ ಕರುಳು ತನ್ನ ಮಗನಿಗೆ ವಿಷವಾಗಬೇಕಾದ್ರೆ ಅದೆಷ್ಟು ಕಠೋರವಾಗಿರ್ಬೇಕು ರೀ, ಅದೆಷ್ಟು ಕಠೋರವಾಗಿರ್ಬೇಕು. ಅದಕ್ಕಾಗಿ ನಾನು ಮಗನಿಗೆ ವಿಷ ಕೊಡುವ ಮುನ್ನ ಅರ್ಧದಷ್ಟು ವಿಷ ನಾನು ಸೇವಿಸಿದ್ದೇನೆ. ಏನು ಹೇಳುತ್ತಿರುವೆ ಮಾದೇವಿ ನೀನು? ಸಂಕಟ ಆಗ್ತಿದ್ದಾರೆ, ನಾನಿನ್ನು ಬದುಕಿರೋದಿಲ್ಲ. ದಯವಿಟ್ಟು ನಿಮ್ಮ ಪಾದ ಜೋಡಿಸ್ರಿ. ಕೊನೆಯದಾಗಿ ನನಗೆ ಆಶೀರ್ವಾದ ಮಾಡಿ ಸ್ವಾಮಿ, ಆಶೀರ್ವಾದ ಮಾಡಿ. ನಿಮ್ಮಂತ ನಿಷ್ಠೂರ ಗಂಡನ ಪಡಿಬೇಕಾದ್ರೆ ನಾನು 7 ಜನ್ಮದ ಪುಣ್ಯ ಮಾಡಿದ್ದೇನೆ, ಪುಣ್ಯ ಮಾಡಿದ್ದೆ. ಕೊನೆಯದಾಗಿ ನನಗೆ ಆಶೀರ್ವಾದ ಮಾಡಿ ಸ್ವಾಮಿ, ಕೊನೆಯದಾಗಿ ಪಾಪಿ ನಾನು ಪುಣ್ಯ ನೀನು, ದೇವರ ಗುಡಿಯ ದೀಪವು ನೀನು, ಜೊತೆಯ ಮುತ್ತೈದೆಯ ಜವರಾಯನ ಮಡದಿಯಲ್ಲ ಮಾದೇವಿ, ಮಹಾಸತಿ ನೀನು. ಪತಿ ಆಜ್ಞೆಯನ್ನು ಪಾಲಿಸಿದ ಮಹಾಸತಿ ಮಾದೇವಿ ನೀನು, ಮಹಾಸತಿ ನೀನು. ಮನಸ್ಸಿಗೆ ಬಂತು ಬಿಟ್ಟು ಹೋಗೋಕೆ ಕಾರಣ ಹೇಳಿದೆಯ, ಕಾರಣ ಹೇಳಿದೆಯ. ಒಬ್ಬನೇ ಬಿಟ್ಟು ಒಬ್ಬಳೆ ಹೋಗೋಕೆ ಒಪ್ಪಿಗೆ ಕೇಳಿದೆಯ, ಒಪ್ಪಿಗೆ ಕೇಳಿದೆಯ. ಜೀವ ಜ್ಯೋತಿಯೇ, ಜೀವ ಜ್ಯೋತಿ